ಹಾಯ್, ವೆಲ್ಕಮ್ ಟು ಮೈ ಚಾನಲ್ ತಮೋಗ್ನ ಆ್ಯಂಡ್ ಮೀ. ನಾನು ಅಶ್ವಿನಿ ಹೇಮಂತ್. ಇವತ್ತಿನ ವಿಡಿಯೋದಲ್ಲಿ ನೆಕ್ಸ್ಟ್ 5 ಬೇಸಿಕ್ ಸ್ಟಿಚಸ್ ನ ಹೇಳ್ಕೊಡ್ತಾ ಇದ್ದೀನಿ. ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ಡಬಲ್ ಕ್ರಾಸ್ ಸ್ಟಿಚ್ 2 ವೇರಿಯೇಷನ್ಸ್ ಹೇಳ್ಕೊಟ್ಟಿದ್ದೆ. ಇವತ್ತು ಅದೇ ಡಬಲ್ ಕ್ರಾಸ್ ಸ್ಟಿಚ್ ಇನ್ನ 3 ವೇರಿಯೇಷನ್ ನ ಹೇಳ್ಕೊಟ್ಟಿದ್ದೀನಿ. ಜೊತೆಗೆ ಬಿಲಿಯನ್ ನಾಟ್ ರೋಸಸ್ ನು ಹೇಳ್ಕೊಟ್ಟಿದ್ದೀನಿ. ಅಂದ್ರೆ 3 ತರ ಹೇಳ್ಕೊಟ್ಟಿದ್ದೀನಿ. ನೋಡಿ, ಇವತ್ತು ನಾನು ಇದೆರಡು ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ ಡಬಲ್ ಕ್ರಾಸ್ ಸ್ಟಿಚ್. ಇವತ್ತು ಇದು 3 ಹೇಳ್ಕೊಟ್ಟಿದ್ದೀನಿ. ಓಕೆನಾ? ಜೊತೆಗೆ ಇದು ಒಂದು ತರ ರೋಸಸ್, ಮತ್ತೆ ಇದು ಒಂದು ತರ, ಮತ್ತೆ ಇದು ಒಂದು ತರ, ಈ 3 ತರ ರೋಸಸ್ ನ ಹೇಳ್ಕೊಟ್ಟಿದ್ದೀನಿ. ಮತ್ತೆ ಇದನ್ನೆಲ್ಲ ಹೇಗೆ ಹಾಕೋದು, ಮತ್ತೆ ಈ ಸ್ಟಿಚಸ್ ಎಲ್ಲ ಎಲ್ಲೆಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಹೇಗೆ ಹಾಕೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಇವಾಗ ಡಬಲ್ ಕ್ರಾಸ್ ಸ್ಟಿಚ್ 3rd ವೇರಿಯೇಷನ್. ಇದನ್ನ ಹಾಕೋದಕ್ಕೆ 2 ಲೈನ್ ಹಾಕೊಂಡಿದ್ದೀನಿ, ಮತ್ತೆ 6 ಎಳೆ ದಾರ ತಗೊಂಡಿದ್ದೀನಿ. ಕೆಳಗಡೆ ಲೈನ್ ಇಂದ ಎತ್ಕೊಂಡು ನಾವು ಮಾಮೂಲಿ ಕ್ರಾಸ್ ಸ್ಟಿಚ್ ನ ಹಾಕೋಬೇಕು. ಫಸ್ಟಿಗೆ ನೋಡಿ ಈ ರೀತಿ. ಇವಾಗ ನೋಡಿ ಸ್ಲ್ಯಾಂಟ್ ಆಗಿ ಬರೋ ತರ, ಇಲ್ಲಿಂದ ಸ್ಲ್ಯಾಂಟ್ ಆಗಿ ಬರೋ ತರ ನಾವು ಬ್ಯಾಕ್ವರ್ಡ್ 1 ಸ್ಟಿಚ್ ಹಾಕೋಬೇಕು. ನೆಕ್ಸ್ಟ್ ಮೇಲ್ಗಡೆಯಿಂದ ಕೆಳಗಡೆ ದಾರ ಬಂದಿರುತ್ತಲ್ಲ ಅದೇ ಲೈನ್ಗೆ ಬರೋ ತರ ಇನ್ನೊಂದು ಕ್ರಾಸ್ ಹಾಕೋಬೇಕು. ಇಷ್ಟೇನೆ, ಇದೇ ರೀತಿ ಪೂರ್ತಿಯಾಗಿ ಹಾಕೋಬೇಕು. ಇವಾಗ ಮೇಲ್ಗಡೆ ಲೈನ್ ಇರುವಾಗ ಮುಂದೆ ತಗೋಬೇಕು ನಾವು ಸ್ಟಿಚ್ ನ. ಮತ್ತೆ ಇನ್ನೊಂದು ಏನಂತಂದ್ರೆ, ನಾವು ಡಿಸ್ಟೆನ್ಸ್ ಒಂದು ಕ್ರಾಸ್ಗೂ ಇನ್ನೊಂದು ಕ್ರಾಸ್ಗೂ ಏನ್ ಡಿಸ್ಟೆನ್ಸ್ ಇದೆ ಅಲ್ವಾ, ಅದನ್ನ ಈಕ್ವಲ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಮಾತ್ರ ಈ ಸ್ಟಿಚಸ್ ಎಲ್ಲ ಚೆನ್ನಾಗಿ ಬರುತ್ತೆ. ಓಕೆನಾ? ಮತ್ತೆ ಇನ್ನೊಂದು ನಾನು ಯಾವಾಗ್ಲೂ ಹೇಳೋದು, ಯಾವುದೇ ಎಂಬ್ರಾಯ್ಡ್ರಿ ಮಾಡಿದ್ರು ಅಷ್ಟೇನೆ, ದಾರಾನ ಹೇಳ್ಕೊಂತೀವಲ್ಲ ಅದನ್ನ ತುಂಬಾ ಟೈಟ್ ಆಗೂ ಹೇಳ್ಕೊಬಾರ್ದು, ತುಂಬಾ ಲೂಸು ಬಿಡಬಾರ್ದು. ತುಂಬಾ ಟೈಟ್ ಆಗಿ ಹೇಳಿದ್ರು ಡಿಸೈನ್ ಚೆನ್ನಾಗಿ ಬರಲ್ಲ. ಓಕೆನಾ? ನೆಕ್ಸ್ಟ್ ಎಂಡ್ ಮಾಡೋದು ಅಷ್ಟೇನೆ. ಲಾಸ್ಟ್ ಕ್ರಾಸ್ ಈ ರೀತಿ ಕೆಳಗಡೆ ತಗೊಂಡು ನಾಟ್ ಮಾಡಿದ್ರೆ ಆಯ್ತು. ಇವಾಗ ಕ್ರಾಸ್ ಸ್ಟಿಚ್ ಆಯ್ತಲ್ವಾ, ಇದ್ರ ಮೇಲೆ ಯಾವ್ದಾದ್ರು ಕಾಂಟ್ರಾಸ್ಟ್ ಕಲರ್ ತಗೋಬಹುದು. ಇವಾಗ ನಾನು ಕೆಳಗಡೆಯಿಂದ ದಾರ ತಗೊಂಡಿದ್ದೀನಿ. ಇವಾಗ ಈ ಕ್ರಾಸ್ ಏನ್ ಬಂದಿದೆ ಅಲ್ವಾ, ಅಲ್ಲಿಗೆ ಒಂದು ಪ್ಲಸ್ ರೀತಿ ಹಾಕೊಂಡು ಹೋಗ್ತಾ ಇರೋದು. ಇದು ಫಸ್ಟ್ ವೇರಿಯೇಷನ್ ಇದೇ ತರ ಬರುತ್ತೆ. ಬಟ್ ಏನಂತಂದ್ರೆ ಕ್ರಾಸ್ ಎಷ್ಟು ಲೆಂತ್ ಇದೆ ಅಲ್ವಾ, ಅದೇ ಲೆಂತ್ಗೆ ನಾನು ಪ್ಲಸ್ ಹಾಕೊಂಡಿದ್ದು. ಬಟ್ ಇಲ್ಲಿ ಏನಂತಂದ್ರೆ ಪ್ಲಸ್ ಏನು ಸೈಜ್ ಇದೆ ಅಲ್ವಾ, ಅದು ಚಿಕ್ಕದಾಗಿ ಹಾಕೊಂಡಿದೀವಿ ಅಷ್ಟೇನೆ. ಮತ್ತೆ ನಾವು ಈ ಸ್ಟಿಚ್ ನ ಎಲ್ಲಿ ಯೂಸ್ ಮಾಡ್ಕೋಬಹುದು ಅಂದ್ರೆ, ಇವಾಗ ನೆಕ್ ಲೈನ್ ಎಲ್ಲ ಮಾಡುವಾಗ ಬಾರ್ಡರ್ ಡಿಸೈನ್ಸ್ ಎಲ್ಲ ಬರುತ್ತಲ್ಲ, ಅಲ್ಲಿಗೆ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ಮತ್ತೆ ಇದೊಂದು ಚಿಕ್ಕ ಚಿಕ್ಕ ಬೂಟಾಸ್ ತರ ಬೇಕಾದ್ರೂ ನೀವು ಡ್ರೆಸ್ ಮೇಲೆ ಹಾಕೋಬಹುದು. ಇಲ್ಲ ಅಂತಂದ್ರೆ ಸ್ಲೀವ್ಸ್ ಡಿಸೈನ್ ಮಾಡುವಾಗ ಇದೊಂದೇ ಡಿಸೈನ್ ನ ಕುರ್ತಿದು ನೆಕ್ ಮಾಡ್ಬಿಟ್ಟು ಅದ್ರ ಕೆಳಗಡೆ ಬೇಕಿದ್ರೆ ಒಂದು ಪೀಕಾಕ್ ಅಥವಾ ಯಾವ್ದಾದ್ರು ಒಂದು ಚೆನ್ನಾಗಿರೋ ಒಂದು ಡಿಸೈನ್ ನ ಕೆಳಗಡೆ ಮಾಡ್ಕೊಂಡ್ರೆ ತುಂಬಾ ಗ್ರ್ಯಾಂಡ್ ಆಗು ಕಾಣಿಸುತ್ತೆ. ಓಕೆನಾ? ಜಸ್ಟ್ ಇಷ್ಟೇನೆ, ಪ್ಲಸ್ ಮಾರ್ಕ್ ನ ಈ ಕ್ರಾಸ್ ಮಧ್ಯದಲ್ಲಿ ಹಾಕೊಂಡು ಹೋಗೋದಷ್ಟೇನೆ, ತುಂಬಾ ಚೆನ್ನಾಗಿ ಬರುತ್ತೆ. ಬೇಕಿದ್ರೆ ಯಾವ್ದಾದ್ರು ಕುರ್ತಿಗೆ ಸಿಂಪಲ್ ಇದಕ್ಕೆಲ್ಲ ನೀವು ಟ್ರೈ ಮಾಡ್ಕೋಬಹುದು. ಓಕೆನಾ? ಇವಾಗ ಇದು ಎಂಡ್ ಸ್ಟಿಚ್ ಬಂದ್ಬಿಟ್ಟು ನೋಡಿ, ಲಾಸ್ಟ್ ಸ್ಟಿಚ್ ಈ ರೀತಿ ಕೆಳಗಡೆ ಹಾಕೊಂಡು ನಾವು ನಾಟ್ ಮಾಡಿದ್ರೆ ಆಯ್ತು. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇದು ನಾನು ಫಸ್ಟ್ ಒಂದು ತೋರಿಸಿದ್ದೀನಲ್ಲ, ಇದೇ ಈ ಸ್ಟಿಚ್. ಓಕೆನಾ? ಬಟ್ ಕ್ರಾಸ್ ಏನಿದೆ ಅಲ್ವಾ, ಅದೇ ಸೈಜ್ಗೆ ನಾನು ಪ್ಲಸ್ ಮಾರ್ಕ್ ಮಾಡಿದ್ದೀನಿ, ಇಲ್ಲಿ ಚಿಕ್ಕದಾಗಿ ಮಾಡಿದ್ದೀನಿ ಅಷ್ಟೇನೆ. ನೆಕ್ಸ್ಟ್ ಇವಾಗ ಡಬಲ್ ಕ್ರಾಸ್ ಸ್ಟಿಚ್ ನೆಕ್ಸ್ಟ್ ವೇರಿಯೇಷನ್. ಇವಾಗ ನಾವು ಪ್ಲಸ್ ಮಾರ್ಕ್ ಏನು ನಾವು ಸೆಂಟರ್ ಅಲ್ಲಿ ಮಾಡಿದೀವಲ್ವಾ, ಅದನ್ನ ಫಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು 2 ಲೈನ್ ಹಾಕೊಂಡಿದ್ದೀನಿ, ಮತ್ತೆ 6 ಎಳೆ ದಾರ ತಗೊಂಡಿದ್ದೀನಿ. ಇವಾಗ ನೋಡಿ ಇದೇ ರೀತಿ ನಾನು ಹೆಂಗ್ ಹಾಕ್ತಾ ಇದ್ದೀನಿ ಆ ತರ ಒಂದ್ಸಲ ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಫಸ್ಟ್ ಪ್ಲಸ್ ಮಾರ್ಕ್ ನ ಹಾಕೊಂಡ್ಬಿಡೋಣ. ಓಕೆನಾ? ಇವಾಗ ಎಂಡ್ ಮಾಡೋದು ಅಷ್ಟೇನೆ, ಕೆಳಗಡೆ ದಾರ ಹಾಕ್ಬಿಟ್ಟು ನಾಟ್ ಮಾಡಿದ್ರೆ ಆಯ್ತು. ಇವಾಗ ಪ್ಲಸ್ ಆಯ್ತಲ್ವಾ, ನೆಕ್ಸ್ಟ್ ಇದ್ರ ಮಧ್ಯ ಚಿಕ್ಕ ಚಿಕ್ಕದಾಗಿ ಕ್ರಾಸ್ ಹಾಕೋಬೇಕು. ಇವಾಗ ಕ್ರಾಸ್ ಸ್ಟಿಚ್ ಹಾಕೋದು ಸೇಮ್ ತರಾನೇ, ಆದ್ರೆ ಚಿಕ್ಕದಾಗಿ ಈ ಪ್ಲಸ್ ಏನಿದೆ ಅಲ್ವಾ, ಪ್ಲಸ್ ಮಾರ್ಕ್ ಮಧ್ಯದಲ್ಲಿ ಚಿಕ್ಕದಾಗಿ ಹಾಕೋಬೇಕಷ್ಟೇನೆ. ಇದು ಅಷ್ಟೇನೆ, ನೀವು ನೆಕ್ ಡಿಸೈನು ಸ್ಲೀವ್ಸ್ ಅಲ್ಲಿ ಮತ್ತೆ ಬಾರ್ಡರ್ ಲೈನ್ಸ್ ಎಲ್ಲೆಲ್ಲ ಹಾಕ್ತೀರಾ ಅಲ್ಲೆಲ್ಲ ಈ ಸ್ಟಿಚ್ ನ ಯೂಸ್ ಮಾಡ್ಕೊಂಡು ನೀವು ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಕ್ರಾಸ್ ಸ್ಟಿಚ್ ಆಗ್ಲೇ ಹೇಳ್ಕೊಟ್ಟಿದ್ನಲ್ಲ, ಅದೇ ರೀತಿ ಚಿಕ್ಕದಾಗಿ ಹಾಕ್ತಾ ಇದ್ದೀನಿ ಅಷ್ಟೇ. ಈ ಪ್ಲಸ್ ಮಧ್ಯದಲ್ಲಿ ಅದನ್ನ ಲಾಕ್ ಮಾಡೋ ರೀತಿ ಅಷ್ಟೇನೆ ಸ್ಟಿಚ್ ಬರ್ತಾ ಇರೋದು. ತುಂಬಾ ಈಸಿ ಇದೆ, ಮತ್ತೆ ತುಂಬಾನೇ ಚೆನ್ನಾಗೂ ಕಾಣಿಸುತ್ತೆ. ಓಕೆನಾ? ಇದೇ ರೀತಿ ಎಲ್ಲಾ ಕಡೆ ಹಾಕೊಂಡು ಹೋಗ್ಬೇಕು. ಜೊತೆಗೆ ಈ ಸ್ಟಿಚಸ್ ನ ನೀವು ಪಿಲ್ಲೋ ಕವರ್ಸ್ ಅಥವಾ ಟೇಬಲ್ ಕ್ಲಾತ್ ಎಲ್ಲ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ, ಈ ಸ್ಟಿಚ್ ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ. ಓಕೆನಾ? ಇವಾಗ ಲಾಸ್ಟ್ ಸ್ಟಿಚ್ ಬಂದು ನೋಡಿ, ಲಾಸ್ಟ್ ಕ್ರಾಸ್ ಈ ರೀತಿ ಕೆಳಗಡೆ ಹಾಕ್ಬಿಟ್ಟು ನಾವು ನಾಟ್ ಮಾಡಿದ್ರೆ ಆಯ್ತು. ಓಕೆನಾ? ಇದೊಂದು ವೇರಿಯೇಷನ್.
ನೆಕ್ಸ್ಟ್ ಇವಾಗ ಡಬಲ್ ಕ್ರಾಸ್ ಸ್ಟಿಚ್ದು ಲಾಸ್ಟ್ ವೇರಿಯೇಷನ್ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಫಸ್ಟಿಗೆ ಕ್ರಾಸ್ ಸ್ಟಿಚ್ ಹಾಕೋಬಿಡ್ಬೇಕು. ನೋಡಿ ಈ ರೀತಿ ಹಾಕೊಂಡ್ಮೇಲೆ ನೋಡಿ 2 ಕ್ರಾಸು ಎಲ್ಲಿ ಬರುತ್ತೆ ಅದನ್ನ ಇಮ್ಯಾಜಿನ್ ಮಾಡಿಕೊಂಡು ಅಲ್ಲಿಗೆ ನಾವು ಪ್ಲಸ್ ರೀತಿ ಬಂತಲ್ಲ ಆ ಸ್ಟಿಚ್ನ ಹಾಕೋಬೇಕು. ಬಟ್ ಏನು ಅಂದರೆ ಕ್ರಾಸ್ ಸ್ಟಿಚ್ದು ಎಷ್ಟು ಲೆಂತ್ ಇದೆ ಅಲ್ವಾ, ಪ್ಲಸ್ದು ಸೇಮ್ ಲೆಂತೇ ಬರುತ್ತೆ. ಓಕೆನಾ, ಈ ರೀತಿ ಹಾಕೋಬೇಕು. ಈ ಸ್ಟಿಚ್ನ ನಾನು ಸ್ವಲ್ಪ ದೂರ ಹಾಕೊತಾ ಇದ್ದೀನಿ. ಬಟ್ ಇದನ್ನೇ ನೀವು ಹತ್ರ ಬೇಕಾದರೂ ಹಾಕೊಂಡು ಮಾಡ್ಕೋಬೋದು. ಫಸ್ಟಿಗೆ ಇವಾಗ ಕ್ರಾಸ್ ಸ್ಟಿಚ್ ಬಂತು ನೋಡಿ. ಇದಾದ್ಮೇಲೆ ಇಲ್ಲಿ ಸೆಂಟರ್ ಕ್ರಾಸ್ ಎಲ್ಲಿಗೆ ಸೆಂಟರ್ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ನಾನು ಸೂಜಿ ತಗೊಂಡಿದ್ದೀನಿ. ಸೂಜಿನ ತಗೊಂಡು ಈ ಕ್ರಾಸ್ ಮಧ್ಯದಲ್ಲಿ ಈ ರೀತಿ ಬರುತ್ತನ ನಾನು ಮತ್ತೆ ಮೇಲ್ಗಡೆ ತಗೊಂಡಿದ್ದೀನಿ. ಇವಾಗ ಕೆಳಗಡೆ ತಗೊಂಡ್ರೆ ಒಂದು ಫ್ಲವರ್ ಆಗುತ್ತೆ. ಇದೇ ರೀತಿ ನೀವು ಹತ್ರ ಬೇಕಾದರೂ ಹಾಕೋಬಹುದು, ಇಲ್ಲ ದೂರ ಹಾಕೊಂಡು ನೀವು ಡಿಸೈನ್ನ ಮಾಡ್ಕೋಬಹುದು. ಈ ಡಿಸೈನು ನಿಮಗೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅನ್ನೋದಾದ್ರೆ ನೆಕ್ ಡಿಸೈನ್ಸ್ ಮಾಡುವಾಗ, ಸ್ಲೀವ್ಸ್ಗೆ ಎಲ್ಲದಕ್ಕೂ ನೀವು ಹಾಕೋಬಹುದು. ತುಂಬಾನೇ ಚೆನ್ನಾಗಿ ಬರುತ್ತೆ. ಎಲ್ಲೆಲ್ಲಿ ಬಾರ್ಡರ್ ಲೈನ್ಗಳು ಹಾಕಬೇಕು ಅಂತ ಇರುತ್ತೆ ಅಲ್ವಾ, ಅಲ್ಲಿಗೆಲ್ಲ ಈ ಸ್ಟಿಚ್ನ ನೀವು ಹಾಕೊಂಡು ಅದನ್ನ ಕಂಪ್ಲೀಟ್ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿ ಬರುತ್ತೆ. ಇದನ್ನ ಎಂಡ್ ಮಾಡೋದು ಅಷ್ಟೇ. ಲಾಸ್ಟ್ ಸ್ಟಿಚ್ ಈ ತರ ಕೆಳಗಡೆ ಹಾಕೊಂಡು ನಾಟ್ ಮಾಡಿದ್ರೆ ಆಯ್ತು. ಇದಾದ್ಮೇಲೆ ಬೇಕಿದ್ರೆ ನೀವು ಇದ್ರ ಮೇಲೆ ಒಂದೊಂದು ನೀವು ಇದನ್ನ ಹಾಕೋಬಹುದು. ಇಲ್ಲಿ ನಾನು ಒಂದೇ ಕಲರ್ ಅಲ್ಲಿ ಹಾಕೊಂಡಿದ್ದೀನಲ್ವಾ, ಇದು ಫ್ಲವರ್ ತರ, ನಿಮ್ಗೆ ಬೂಟಾಸ್ ತರನು ನೀವು ಹಾಕೋಬಹುದು. ಮಧ್ಯ ಒಂದೊಂದು ಫ್ರೆಂಚ್ ನಾಟ್ ಹಾಕ್ತಾ ಇದ್ದೀನಿ. ನೀವು ಬ್ಲೌಸ್ ಎಲ್ಲ ಮಾಡುವಾಗ ಅಥವಾ ಸೀರೆಗಳಿಗೆ ಮಧ್ಯ ಒಂದೊಂದು ಈ ತರ ಡಿಸೈನ್ ಮಾಡ್ಕೊಂಡು ಹಾಕೊಂಡ್ರೆ ಬೂಟಾ ತರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಸೆಂಟರ್ ಅಲ್ಲಿ ಸೂಜಿನ ತಗೊಂಡು ಈ ತರ 3 ಸಲ ಸುತ್ತಬಿಟ್ಟು ಕೆಳಗಡೆಗೆ ಸೆಂಟರ್ ಇಂದ ಕೆಳಗಡೆಗೆ ಹಾಕಿದ್ರೆ ಒಂದು ಪರ್ಲ್ ಫಾರ್ಮೇಶನ್ ಆಗುತ್ತೆ. ನೋಡಿ, ಈ ತರ ಫ್ರೆಂಚ್ ನಾಟ್ ಹಾಕೋಬಹುದು ಬೇಕಿದ್ರೆ. ತುಂಬಾ ಚೆನ್ನಾಗಿ ಬರುತ್ತೆ. ಕಂಪ್ಲೀಟ್ ಆದ್ಮೇಲೆ ಇದು ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ ಒಂದು ಟೈಪ್ ಆಫ್ ಬಿಲಿಯನ್ ನಾಟ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 3 ಎಳೆ ದಾರ ತಗೊಂಡು 6 ಎಳೆಯಾಗಿ ನೋಡಿ ಡಬಲ್ ಮಾಡ್ಕೊಂಡು ಈ ರೀತಿ ಗಂಟಾಕಿ ಇಟ್ಕೊಂಡಿದ್ದೀನಿ. ಇವಾಗ ನಾನು 2 ಲೈನ್ ಹಾಕೊಂಡಿದ್ದೀನಿ. ಕೆಳಗಡೆಯಿಂದ ದಾರನ ತಗೊಂಡು ಮೇಲ್ಗಡೆ ಲೈನಲ್ಲಿ ಮತ್ತೆ ಕೆಳಗಡೆ ಲೈನಿಂದ ಈ ರೀತಿ ಹಾಕೊಂಡು ನೆಕ್ಸ್ಟ್ ಇವಾಗ ನಾನು ಸೂಜಿಗೆ ಈ ತರ ದಾರನ ಸುತ್ಕೊತಾ ಇದ್ದೀನಿ. ಈ ಲೆಂತ್ ನೋಡ್ಕೊಂಡು ನೀವು ಸುತ್ಕೋಬೇಕಾಗತ್ತೆ. ನಾನಿಲ್ಲಿ 10 ಸಲ ಸುತ್ಕೊಂಡಿದ್ದೀನಿ. ಸುತ್ಕೊಂಡಾದ್ಮೇಲೆ ಈ ರೀತಿ ಅದನ್ನ ಹೋಲ್ಡ್ ಮಾಡ್ಕೊಂಡು ನಿಧಾನಕ್ಕೆ ಸೂಜಿನ ಎಳ್ಕೊಂಡು ಈ ತರ ಬೆಂಡ್ ಮಾಡ್ಕೋಬೇಕು. ಬೆಂಡ್ ಮಾಡ್ಕೊಂಡು ಈ ರೀತಿ ಕೂರಿಸ್ಕೋಬೇಕು. ಓಕೆನಾ, ಇದು 1 ನಾಟ್ ಆಯ್ತು. ನೆಕ್ಸ್ಟ್ ಇವಾಗ ಅದರಿಂದ ಕೆಳಗಡೆ ಹಾಕಿ ಮೇಲ್ಗಡೆ ಲೈನಲ್ಲಿ ಪಕ್ಕದಲ್ಲಿ ತಗೋತಾ ಇದ್ದೀನಿ. ತಗೊಂಡಾದ್ಮೇಲೆ ಮತ್ತೆ ಕೆಳಗಡೆ ಲೈನಿಂದ ಮೇಲ್ಗಡೆ ಈ ತರ ತಗೊಂಡು ಸೂಜಿಗೆ ಮತ್ತೆ ದಾರನ ಸುತ್ಕೋಬೇಕು. ಮತ್ತೆ ಸುತ್ಕೊಳ್ಳುವಾಗ ಒಂದು ಗಮನದಲ್ಲಿ ಇಟ್ಕೋಬೇಕು ಅಂತಂದ್ರೆ ದಾರನ ತುಂಬಾ ಟೈಟ್ ಆಗಿ ಸುತ್ಕೋಬಾರ್ದು. ತುಂಬಾ ಟೈಟ್ ಆಗಿ ಸುತ್ಕೊಂಡಾಗ ಏನಾಗುತ್ತೆ, ನಾವು ಸೂಜಿನ ಎಳ್ಕೊಳ್ಳೋದಕ್ಕೆ ಕಷ್ಟ ಆಗ್ಬಿಡುತ್ತೆ. ಓಕೆನಾ, ಮತ್ತೆ ಇನ್ನೊಂದು ಟಿಪ್ ಏನಂದ್ರೆ ಈ ದಾರನ ಹಿಂಗೆ ಗಟ್ಟಿಯಾಗಿ ಇಟ್ಕೊಂಡಿರ್ಬೇಕು. ಇಲ್ಲಿ ನೋಡಿ, ಅದು ಬಿಚ್ಕೊಳಕ್ ಬಿಡ್ಬಾರ್ದು. ಈ ತರ ಟೈಟ್ ಆಗಿ ಇಟ್ಕೊಂಡು ಕೆಳಗಡೆಗೆ ಇನ್ನೇನ್ ಮುಗೀತು ಅನ್ನೋ ಟೈಮ್ಗೆ ಬಿಟ್ಬಿಟ್ಟು ಈ ತರ ಎಳ್ಕೋಬೇಕು. ನೆಕ್ಸ್ಟ್ 2 ಬಿಲಿಯನ್ ನಾಟ್ ಹಾಕಿದ್ದೀನಲ್ವಾ, ಅದ್ರ ಮಧ್ಯದಲ್ಲಿ ತಗೊಂಡಿದ್ದೀನಿ. ಮತ್ತೆ ಕೆಳಗಡೆಯಿಂದ ಹಾಕೊಂಡು 3rd ಒನ್ ಇದು, 3ನೇದು ಮತ್ತೆ ಅದೇ ತರ ಸೂಜಿಗೆ ದಾರನ ಸುತ್ಕೊಂತಾ ಇದ್ದೀನಿ. ಓಕೆನಾ, ಇದು ಅಂದ್ರೆ ನಾನು ಲಾಸ್ಟ್ ಟೈಮು 10 ರಿಂದ 12 ಸುತ್ಕೊಂಡಿದ್ದೆ. ಇವಾಗ 15 ಸಲ ಸುತ್ಕೊಂಡಿದ್ದೀನಿ. ಇದು ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಎಷ್ಟು ದೊಡ್ಡದು ಹಾಕ್ತಾ ಇದ್ದೀರಾ ಫ್ಲವರ್, ಅದ್ರ ಮೇಲೆ ಈ ಸುತ್ಕೋತೀವಲ್ಲ ಅದು ವೇರಿಯೇಷನ್ ಆಗುತ್ತೆ. ಓಕೆನಾ, ನಾವು ಎಷ್ಟು ಲೆಂತ್ ನೋಡ್ಕೊಂಡು ನಾವು ಇದನ್ನ ಮಾಡ್ಕೋಬೇಕು. ಇವಾಗ 4th ಒನ್ ಹಾಕೋದಿಕ್ಕೆ ಮೇಲ್ಗಡೆಗೆ ಸೂಜಿನ ತಗೊಂಡಿದ್ದೀನಿ. ಕೆಳಗಡೆಯಿಂದ ನಾನು ಈ ತರ ಹಾಕೊಂಡು ಆ ಹೋಲ್ ಎಲ್ಲಿ ಬಂದಿರುತ್ತಲ್ವಾ ಅದ್ರ ಪಕ್ಕನೆ ಹಾಕೋಬೇಕು. ಹಾಕೊಂಡು ಸೂಜಿಗೆ ಈ ತರ ದಾರನ ಸುತ್ಕೋಬೇಕು. ಇದು 4ನೇದು. 15 ಟೈಮ್ಸ್ ಸುತ್ಕೊಂತಾ ಇದ್ದೀನಿ. ಇವಾಗ ಎಷ್ಟು ಲೆಂತ್ ಬೇಕೋ ಅದನ್ನ ನೋಡ್ಕೊಂಡು ನಾವು ಈ ದಾರನ ಸುತ್ಕೋಬೇಕಾಗತ್ತೆ. ಓಕೆನಾ, ಸುತ್ಕೊಂಡಾದ್ಮೇಲೆ ನೀಟಾಗಿ ಈ ರೀತಿ ಹಿಡ್ಕೊಂಡು ಎಳ್ಕೋಬೇಕು. ಬಿಡಬಾರ್ದು, ಲಾಸ್ಟ್ ಮೂಮೆಂಟ್ ಅಲ್ಲೇ ತನಕನೂ ಬಿಡಬಾರ್ದು ಅಷ್ಟೇನೆ. ಓಕೆನಾ, ಇವಾಗ ಕೆಳಗಡೆ ಹಾಕಿ ನಾಟ್ ಮಾಡಬೇಕು. ಇವಾಗ ಒಂದು ಫ್ಲವರ್ ಫಾರ್ಮೇಶನ್ ಆಯಿತು. ನೆಕ್ಸ್ಟ್ ಇವಾಗ ಇದಕ್ಕೆ ಲೀವ್ಸ್ ಹಾಕೋದಕ್ಕೆ ಗ್ರೀನ್ ಕಲರ್ದು ದಾರ ತಗೊಂಡಿದ್ದೀನಿ. ಇದನ್ನು 6 ಎಳೆ ತಗೊಂಡಿದ್ದೀನಿ. ಈ ಕಡೆ ಒಂದು ಲೇಸಿ ಡೇಸಿ ಸ್ಟಿಚ್ಚು ಅಥವಾ ಚೈನ್ ಹಾಕೋಬಹುದು. 1 ಚೈನ್ ಅಂತ ಹೇಳ್ಬೋದು. 1 ಚೈನ್ ಹಾಕ್ಬಿಟ್ಟು ಕೆಳಗಡೆಗೆ ಲಾಕ್ ಮಾಡಿದ್ದೀನಿ, ಅಥವಾ ಲೇಸಿ ಡೇಸಿ ಸ್ಟಿಚ್ ಅಂತನಾದ್ರೂ ಕರಿಬಹುದು. 2 ಕಡೆಗೆ ಒಂದೊಂದು ಲೀಫ್ ಬರೋ ಥರ ಮಾಡ್ಕೊಂಡಿದ್ದೀನಿ. ಓಕೆನಾ,
ಈ ತರ ಮಾಡ್ಕೊಂಡು ನೀವು ಈ ಸ್ಟಿಚ್ನ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಫ್ಲವರ್ ಎಲ್ಲ ಮಾಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇವಾಗ ಇನ್ನೊಂದು ಟೈಪ್ ರೋಸ್ ಹೇಳ್ಕೊಡೋದಕ್ಕೆ ಫಸ್ಟ್ ಸರ್ಕಲ್ ಹಾಕೋಬಿಡೋಣ. ಇಲ್ಲಿ ಒನ್ ಟೈಪು ಮತ್ತೆ ಇನ್ನೊಂದು ಟೈಪ್, 2 ಟೈಪ್ಸ್ ಆಫ್ ರೋಸಸ್ ನ ಹೀಗೆ ಹೇಳ್ಕೊಡ್ತೀನಿ. ಓಕೆನಾ. ಇಲ್ಲಿ ನಾನು ಸೆಂಟರ್ ನೋಡ್ಕೊಂಡು 2 ಚಿಕ್ಕ ಚಿಕ್ಕ ಲೈನ್ಗಳನ್ನ ಹಾಕೊಂತಾ ಇದ್ದೀನಿ. ಓಕೆನಾ. ಅಂದ್ರೆ ಒಂದು ಇದಕ್ಕೋಸ್ಕರ ಅಷ್ಟೇನೆ, ರೆಫರೆನ್ಸ್ಗೋಸ್ಕರ. ಇವಾಗ ನಾನು ಒಂದು ಲೈನ್ ನಲ್ಲಿ ಕೆಳಗಡೆಯಿಂದ ದಾರನ ತಗೊಂಡಿದ್ದೀನಿ. ತಗೊಂಡು ಕೆಳಗಡೆಯಿಂದ ಮೇಲ್ಗಡೆ ಹೋಲ್ ಏನಿರುತ್ತಲ್ವಾ ಅಲ್ಲಿಗೆ ಹಾಕೋಬೇಕು. ಹಾಕೊಂಡು ಅಲ್ಲಿಗೆ ಈ ತರ ಸೂಜಿಗೆ ದಾರನ ಸುತ್ಕೋಬೇಕು. ಇದು ಏನ್ ಡಿಸ್ಟೆನ್ಸ್ ಇದೆ ಅಲ್ವಾ ಲೈನ್ದು, ಅಷ್ಟು ಡಿಸ್ಟೆನ್ಸ್ ಕವರ್ ಆಗೋಷ್ಟು ಸುತ್ಕೊಂಡ್ರೆ ಸಾಕಾಗತ್ತೆ. ಓಕೆನಾ. ನೆಕ್ಸ್ಟ್ ಇವಾಗ ಅದನ್ನ ನೀಟಾಗಿ ಇಟ್ಕೊಂಡು ನಿಧಾನಕ್ಕೆ ಎಳ್ಕೋಬೇಕು, ಇಲ್ಲಾಂದ್ರೆ ಗಂಟಾಗ್ಬಿಡುತ್ತೆ. ನಾವು ಅದೇನ್ ಸುತ್ಕೊಂಡಿರ್ತೀವಲ್ಲ ಅದನ್ನ ಎಡಗಡೆ ಕೈಯಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ನಾವು ದಾರನ ಎಳ್ಕೋಬೇಕಾಗುತ್ತೆ. ಇವಾಗ ಒಂದು ಬಿಲಿಯನ್ ನಾಟ್ ಆಯ್ತು. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಇನ್ನೊಂದು ಲೈನ್ ಹಾಕೊಂಡಿದ್ವಲ್ಲ ಅಲ್ಲಿಗೆ. ಇಷ್ಟು ಡಿಸ್ಟೆನ್ಸ್ಗೆ ಕವರ್ ಮಾಡೋದಕ್ಕೆ ನಾನು 8ರಿಂದ 10 ಸಲ ಸುತ್ಕೋಬೇಕಾಗುತ್ತೆ. ಓಕೆನಾ. ಸುತ್ಕೊಂಡು ನೀಟಾಗಿ ಇಳ್ಕೊಂಡು ಇವಾಗ ಸೆಕೆಂಡ್ ಒನ್ ಆಯ್ತು. ಇವಾಗ ಇದು ಸೆಂಟರ್ದು ಬಟ್ ಏನ್ ಬರುತ್ತೆ ಅಂದ್ರೆ ಮೊಗ್ಗಿನ ಪಾರ್ಟ್ ಏನ್ ಬರುತ್ತಲ್ಲ ಅದ್ರ ತರ ರೆಫರ್ ಆಗುತ್ತೆ ಇದು. ಓಕೆನಾ. ನೆಕ್ಸ್ಟ್ ಇವಾಗ ಇದೆರಡ್ರ ಮಧ್ಯ ಇದೆಯಲ್ಲ ಅಲ್ಲಿಂದ ತಗೊಂಡಿದ್ದೀನಿ. ತಗೊಂಡಾದ್ಮೇಲೆ ನೋಡಿ ಒಂದ್ ರೌಂಡ್ ಇಲ್ಲಿಗೆ ಬರೋ ತರ ನಾನು ಹಾಕೊಂತಾ ಇದ್ದೀನಿ. ನಾವು ಒಂದೊಂದು ಬಿಲಿಯನ್ ನಾಟ್ ಹಾಕುವಾಗ್ಲೂ ಇದು ಒಂದೊಂದು ಪೆಟಲ್ ತರ ಆಗ್ತಾ ಹೋಗುತ್ತೆ. ಓಕೆನಾ. ಇವಾಗ 2 ಪೆಟಲ್ ಮಧ್ಯದಲ್ಲಿ ಹಾಕಿದೀವಿ. ಈಗ 3ನೇ ಪೆಟಲ್. ಯಾವಾಗ್ಲೂ ಅಷ್ಟೇ ಸ್ವಲ್ಪ ಲೂಸ್ ಆಗಿ ಸುತ್ಕೊಳ್ಳಿ, ಯಾವಾಗ ಸೂಜಿನ ಎಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ, ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಇದು ಎಲ್ಲಿ ಎಂಡ್ ಆಗುತ್ತೆ ಅಲ್ವಾ ಅಲ್ಲಿಗೆ ಇವಾಗ ಸೂಜಿನ ಹಾಕ್ಬಿಟ್ಟು ಕೆಳಗಡೆ ತಗೋಬೇಕು. ತಗೊಂಡಾದ್ಮೇಲೆ ಇವಾಗ ಪೆಟಲ್ ಇದೆ ಅಲ್ವಾ, ಈ ಪೆಟಲ್ದು ಒಂದು ಮುಕ್ಕಾಲ್ ಅಥವಾ ಅರ್ಧ ಭಾಗದಿಂದ ನಾವು ಸೂಜಿನ ತಗೋಬೇಕು. ತಗೊಂಡಾದ್ಮೇಲೆ ನೋಡಿ ಈ ಪೆಟಲಲ್ಲಿ ಎಷ್ಟು ಗ್ಯಾಪ್ ಇದೆ ಅಲ್ವಾ ಅಷ್ಟೇ ಗ್ಯಾಪ್ ಈ ಕಡೆನೂ ತಗೋಬೇಕು. ತಗೊಂಡು ಮತ್ತೆ ಎಲ್ಲಿಂದ ದಾರ ಬಂದಿರುತ್ತಲ್ಲ ಅಲ್ಲಿಗೆ ತಗೊಂಡು ಮತ್ತೆ ಸೂಜಿಗೆ ದಾರನ ಈ ತರ ಸುತ್ಕೋಬೇಕು. ಸುತ್ಕೊಂಡು ಮತ್ತೆ ಎಳ್ಕೊಂಡು ಇವಾಗ ಇನ್ನೊಂದು ಪೆಟಲ್ನ ಕ್ರಿಯೇಟ್ ಮಾಡ್ಕೋಬೇಕು. ನಾನಿಲ್ಲಿ ಒಂದೊಂದು ಪೆಟಲ್ಗೆ 12ರಿಂದ 15 ಸಲ ಸುತ್ಕೊಂತಾ ಇದ್ದೀನಿ. ಓಕೆನಾ. ಡಿಸ್ಟೆನ್ಸ್ ನೋಡ್ಕೊಂಡು ಸುತ್ಕೋಬೇಕಾಗತ್ತೆ. ಇವಾಗ 2 ಪೆಟಲ್ ಆಯ್ತಲ್ವಾ. ಇವಾಗ ಕಾಲ್ ಭಾಗ ಗ್ಯಾಪ್ ಇಟ್ಬಿಟ್ಟು ತಗೊಂಡಿದ್ದೀನಿ. ಮತ್ತೆ ಇವಾಗ ಕೆಳಗಡೆನೂ ಅಷ್ಟೇ ಎಷ್ಟು ಗ್ಯಾಪ್ ಇಟ್ಬಿಟ್ಟು ತಗೊಂಡಿದ್ದೆ ಅಲ್ವಾ ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಮತ್ತೆ ಒಂದೊಂದು ಪೆಟಲ್ದು ಡಿಸ್ಟೆನ್ಸ್ ಸೇಮ್ ಬರೋ ತರ ಮಾಡ್ಕೊಳ್ಳಿ. ಓಕೆನಾ. ಮತ್ತೆ ಇವಾಗ ಸೂಜಿಗೆ ದಾರನ ಸುತ್ಕೊಂತಾ ಇದ್ದೀನಿ. ಸುತ್ಕೊಂಡು ಈ ರೀತಿ ಹೋಲ್ಡ್ ಮಾಡ್ಕೊಂಡು ನಿಧಾನಕ್ಕೆ ಸೂಜಿನ ಎಳ್ಕೋಬೇಕು. ನೋಡಿ ಟೈಮ್ಸ್ ಈ ತರ ಆಗುತ್ತೆ, ನಾವು ಲೂಸ್ ಬಿಟ್ಟಾಗ ಈ ತರ ಬಿಚ್ಕೊಬಿಡುತ್ತೆ. ಓಕೆನಾ. ನಿಧಾನಕ್ಕೆ ಅದನ್ನ ಹಂಗೆ ಹೋಲ್ಡ್ ಮಾಡಿ ಈ ತರ ಮಾಡ್ಕೊಳ್ಳಿ, ಏನಾಗಲ್ಲ. ಓಕೆ. ನೆಕ್ಸ್ಟ್ ಇವಾಗ ಅದೇ ರೀತಿ ರಿಪೀಟ್ ಆಗ್ತಾ ಹೋಗುತ್ತೆ, ಪೆಟಲ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ನೋಡಿ ಸುತ್ತನೂ ಇದೇ ರೀತಿ ಪೆಟಲ್ ಬೈ ಪೆಟಲ್ ನಾವು ಈ ತರ ಹಾಕೊಂಡು ಹೋಗ್ಬೇಕಷ್ಟೇನೆ. ಇದೇ ಬಿಲಿಯನ್ ನಾಟ್ ರೋಸಸ್. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗ್ಬೋದು, ಸ್ವಲ್ಪ ಅಭ್ಯಾಸ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಆರಿ ವರ್ಕ್ ಅಲ್ಲೂ ಯೂಸ್ ಆಗುತ್ತೆ. ಇದನ್ನ ಕಲ್ತ್ಕೊಂಡ್ರೆ ಆರಿ ವರ್ಕ್ ಮಾಡುವಾಗ್ಲೂ ನೀವು ಇದನ್ನ ಯೂಸ್ ಮಾಡ್ಕೋಬಹುದು, ತುಂಬಾನೇ ಚೆನ್ನಾಗಿ ಬರುತ್ತೆ. ಬ್ಲೌಸ್ ಡಿಸೈನು, ಡ್ರೆಸ್ಗಳಿಗೆ, ದುಪಟಾಗಳಿಗಾಗಿ ಅಥವಾ ಯಾವುದೇ ಒಂದು ಡಿಸೈನ್ ಮಾಡಿದ್ರು ತುಂಬಾನೇ ಚೆನ್ನಾಗಿ ಬರುತ್ತೆ. ಓಕೆನಾ. ಅದೇ ಇದನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ನಾವು ನೋಡಿದಷ್ಟು ಈಸಿ ಇಲ್ಲ ಇದೊಂದು ಸ್ಟಿಚ್. ಮತ್ತೆ ಇವಾಗ ಡಿಸ್ಟೆನ್ಸ್ ಎಷ್ಟು ನಾವು ಸುತ್ಕೋಬೇಕಾಗತ್ತೆ ಅದು ಎಲ್ಲ ಒಂದ್ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಮಾಡ್ಕೊಳ್ಳಿ. ಬಟ್ ಈಸಿ ಇದೆ, ಮಾಡ್ಕೋಬಹುದು, ಆರಾಮಾಗಿ ಮಾಡ್ಕೋಬಹುದು. ಬಟ್ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಓಕೆನಾ. ಇವಾಗ ಲಾಸ್ಟ್ ಪೆಟಲ್ಲು ಇದಾದ್ಮೇಲೆ ಸೂಜಿನ ಕೆಳಗಡೆ ತಗೊಂಡು ನಾಟ್ ಮಾಡಿದ್ರೆ ಆಯ್ತು, ಈ ತರ ಕಾಣಿಸುತ್ತೆ. ಇವಾಗ ನಾನು ಇನ್ನ ಒಂದು ಟೈಪ್ ರೋಸ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಎಲ್ಲರಿಗೂ ಈಸಿ ಇದೆ, ಬಟ್ ಫಸ್ಟ್ ಒನ್ ಹೇಳ್ಕೊಟ್ನಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಇದು ಯಾರು ಬೇಕಾದ್ರೂ ಹಾಕೋಬಹುದು, ಇದು ತುಂಬಾ ಈಸಿ ಇರುತ್ತೆ. ಓಕೆನಾ. ಸೆಂಟರ್ಗೆ ನಾನೊಂದು ಫ್ರೆಂಚ್ ನಾಟ್ನ ಹಾಕೋಬಿಡ್ತಾ ಇದ್ದೀನಿ. ನೆಕ್ಸ್ಟ್ ಇದ್ರ ಸುತ್ತ ಇವಾಗ ಪೆಟಲ್ ಫಾರ್ಮೇಶನ್ ಮಾಡ್ಕೊಂಡು ಹೋಗೋಣ. ಇವಾಗ ಏನ್ ಫ್ರೆಂಚ್ ನಾಟ್ ಹಾಕಿದ್ವಿ ಅದ್ರ ಪಕ್ಕನೆ ಕೆಳಗಡೆಯಿಂದ ದಾರ ತಗೊಂಡಿದ್ದೀನಲ್ಲ, ಒಂದು ಚೂರು ಬಟ್ಟೆ ಒಳಗಡೆ ಮಾತ್ರ ನಾವು ತಗೊಂಡು ಈ ತರ ದಾರನ ಸುತ್ಕೋಬೇಕು. ಈಗ ಒಂದು 5 ಸಲ ಸುತ್ಕೊಂಡಿದ್ದೀನಿ. 5 ಸಲ ಸುತ್ಕೊಂಡು ಅದನ್ನು ಗಟ್ಟಿಯಾಗಿ ಇಟ್ಕೊಂಡು ಈ ರೀತಿ ಮಾಡ್ಕೋಬೇಕು. ಈ ಪೆಟಲ್ ನೋಡಿ ಎಲ್ಲಿ ಎಂಡ್ ಆಗುತ್ತೆ ನಾವು ಸುತ್ಕೊಂಡಿರೋ ದಾರ ಅಲ್ಲಿಗೆ ಹಾಕಿ ಎಂಡ್ ಮಾಡಿದ್ರೆ ಆಯ್ತು. ಇದಕ್ಕೆ ಏನ್ ಕ್ಯಾಲ್ಕುಲೇಷನ್ ಬೇಕಾಗಲ್ಲ. ಓಕೆನಾ. ನೆಕ್ಸ್ಟ್ ಮತ್ತೆ ಆ ಪೆಟಲ್ ಏನಿದೆ ಅದ್ರ ಮಧ್ಯದಲ್ಲಿ ಡಿಸ್ಟೆನ್ಸ್ ಇಂದ ತಗೋಬೇಕು. ಒಂದು ಚೂರು ಬಟ್ಟೆ ಒಳಗಡೆ ಈ ತರ ತಗೊಂಡು ಮತ್ತೆ ಸೂಜಿಗೆ ದಾರನ ಈ ತರ ಸುತ್ಕೋಬೇಕು. ಮತ್ತೆ ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡು ಹೋದ್ರೆ ಆಯ್ತು. ಇವಾಗ 5 ಸಲ ಸುತ್ಕೊಂಡಿದ್ದೀನಿ. ನೆಕ್ಸ್ಟ್ ಪೆಟಲ್ಗೆ ಒಂದು 7 ಸಲ ಸುತ್ಕೊಂಡಿದ್ದೀನಿ. ಇದೇ ತರ ಸುತ್ತ ಮಾಡ್ಕೊಂಡು ಹೋಗೋದಷ್ಟೇನೆ, ಈಸಿ ಇದೆ. ಇದನ್ನ ಯಾರು ಬೇಕಾದ್ರೂ ಹಾಕೋಬಹುದು. ಇವಾಗ 2 ಪೆಟಲ್ ಹಾಕಾಯ್ತು.
ಈಗ 3ನೇ ಪೆಟಲ್ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದೊಂದು ಅರ್ಧ ಅಥವಾ ಮುಕ್ಕಾಲ್ ಭಾಗ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಇವಾಗ ನೆಕ್ಸ್ಟ್ ಕೆಳಗಡೆಯಿಂದ ಸೂಜಿನ ತಗೊಂಡು ಒಂದು ಚೂರು ಬಟ್ಟೆ ಒಳಗಡೆ ಈ ತರ ತಗೊಂಡು ಸೂಜಿನ ಈ ಸೂಜಿಗೆ ದಾರನ ಸುತ್ಕೊಂತಾ ಇದ್ದೀನಿ. ಫಸ್ಟ್ 5 ಸುತ್ಕೊಂಡೆ, ನೆಕ್ಸ್ಟ್ 7, ಮತ್ತೆ ಫಸ್ಟ್ ರೌಂಡ್ಗೆಲ್ಲ 7 ಸುತ್ತು ಸಾಕಾಗತ್ತೆ. ನೆಕ್ಸ್ಟ್ ರೌಂಡ್ ಬಂದಾಗ ಒಂದೊಂದು ರೌಂಡ್ ಹೆಚ್ಚಿಗೆ ಮಾಡ್ಕೊಂಡು 1 ಅಥವಾ 2 ರೌಂಡ್ ಹೆಚ್ಚಿಗೆ ಮಾಡ್ಕೊಂಡು ಹಾಕೊಂಡು ಬರ್ಬೋದು. ಓಕೆನಾ. ಇದೆಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಗೆ ಹಾಕಿ ಲಾಕ್ ಮಾಡೋದು. ನೆಕ್ಸ್ಟ್ ಇವಾಗ ಈ ಪೆಟಲ್ ಬಂದಿದೆ ಅಲ್ವಾ, ಅದ್ರ ಅರ್ಧದಿಂದ ಮುಕ್ಕಾಲ್ ಭಾಗಕ್ಕೆ ಈ ತರ ತಗೊಂಡು ನೆಕ್ಸ್ಟ್ ಮತ್ತೆ ಒಂಚೂರು ಬಟ್ಟೆ ಒಳಗಡೆ ಈ ತರ ತಗೊಂಡು ಸೂಜಿಗೆ ದಾರನ ಈ ತರ ಸುತ್ಕೋಬೇಕು. ಸುತ್ಕೊಳ್ಳುವಾಗ ಸ್ವಲ್ಪ ಲೂಸ್ ಆಗಿ ಸುತ್ಕೊಳ್ಳಿ, ಅವಾಗ ನಿಮ್ಗೆ ಈ ಬಿಲಿಯನ್ ನಾಟ್ ಹಾಕೋದಕ್ಕೆ ಈಸಿ ಆಗುತ್ತೆ. ಓಕೆನಾ. ಇಷ್ಟೇನೆ. ಸುತ್ತ ನಿಮ್ಗೆ ಎಷ್ಟು ದೊಡ್ಡ ರೋಸ್ ಬೇಕೋ ಅಲ್ಲಿ ತನಕ ಇದೇ ತರ ಹಾಕೊಂಡೋದ್ರೆ ಆಯ್ತು. ಇದೂ ಅಷ್ಟೇನೆ, ಬ್ಲೌಸ್ಗೆ ಅಥವಾ ಏನಾದ್ರೂ ದುಪ್ಪಟ್ಟಾಗ ಡ್ರೆಸ್ಗಳ್ಗ ಎಲ್ಲಿಗೆ ನೀವು ರೋಸ್ ಪ್ಯಾಟರ್ನ್ ಮಾಡಬೇಕು ಅಂತ ಅನ್ಕೊಂತೀರೋ ಅಲ್ಲಿಗೆಲ್ಲ ಈ ಡಿಸೈನ್ ನ ಮಾಡ್ಕೋಬಹುದು. ತುಂಬಾ ಈಸಿ ಇದೆ, ಯಾರು ಬೇಕಾದ್ರೂ ಮಾಡ್ಬೋದು. ತುಂಬಾ ಈಸಿ ಇದೆ, ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಓಕೆನಾ. ಇಷ್ಟೇ. ಒಂದೇನು ಜ್ಞಾಪಕ ಇಟ್ಕೋಬೇಕು ಅಂತಂದ್ರೆ, ನಾವು ಸೂಜಿಗೆ ದಾರ ಸುತ್ಕೊಳ್ಳುವಾಗ ಸ್ವಲ್ಪ ಲೂಸ್ ಆಗಿ ಸುತ್ಕೋಬೇಕು, ಮತ್ತೆ ಎಳಿವಾಗ ನಾವು ಟೈಟ್ ಆಗಿ ಹಿಡಿಬೇಕು, ಹಿಡ್ಕೊಂಡು ಎಳ್ಕೋಬೇಕು. ಅದಷ್ಟೇ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋದು. ಅದ್ ಬಿಟ್ರೆ ಇನ್ನೇನಿಲ್ಲ, ಈಸಿ ಆಗಿದೆ, ಹಾಕೋಬಹುದು. ಓಕೆನಾ. ಇನ್ನೇನಿದ್ ಮುಗಿಯಾಕ್ ಬಂತು. ನಿಮ್ಗೆ ಎಷ್ಟು ದೊಡ್ಡ ರೋಸ್ ಬೇಕು ಅಂತ ಒಂದು ಐಡಿಯಾ ಮೇಲೆ ನೀವು ಇದೇ ರೀತಿ ಸುತ್ತ ಹಾಕೊಂಡೋದ್ರೆ ಆಯ್ತು. ಇವಾಗ ಕಂಪ್ಲೀಟ್ ಆಯ್ತಲ್ವಾ ರೋಸು, ಇಷ್ಟಕ್ಕೆ ಸ್ಟಾಪ್ ಮಾಡ್ಕೋಬಹುದು. ನೆಕ್ಸ್ಟ್ ಇದಕ್ಕೆ ಬಳ್ಳಿಗಳ ತರ ಬೇಕಾದ್ರೂ ಹಾಕೋಬಹುದು. ನಾನಿಲ್ಲಿ ಇದನ್ನ ಲುಕ್ ನ ಕಂಪ್ಲೀಟ್ ಮಾಡೋದಕ್ಕೆ ಒಂದು ಸ್ಟೆಮ್ ಹಾಕ್ತಾ ಇದ್ದೀನಿ. ಅದಕ್ಕೆ ನಾನು ಸ್ಟೆಮ್ ಸ್ಟಿಚ್ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ತರ ಚಿಕ್ಕ ಚಿಕ್ಕ ಬಳ್ಳಿಗಳು ಈ ತರ ಎಲ್ಲ ಇದಕ್ಕೂ ಸ್ಟೆಮ್ ಸ್ಟಿಚ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಆ ಕಡೆ ಒಂದು ಚೈನ್ ಮತ್ತೆ ಈ ಕಡೆ ಒಂದು ಚೈನ್ ಹಾಕ್ಬಿಟ್ಟು ಲೀಫ್ ತರ ಮಾಡ್ಕೊತಾ ಇದ್ದೀನಿ. ಇಲ್ಲ ಲೇಸಿ ಡೇಸಿ ಸ್ಟಿಚ್ ಅಂತ ಹೇಳ್ಬೋದು, ಅದನ್ನ ಬೇಕಾದ್ರೂ ಹಾಕೋಬಹುದು. ಓಕೆನಾ. ಆ ಕಡೆ ಒಂದು ಈ ಕಡೆ ಒಂದು ಚೈನ್ ಹಾಕಿ ಲೀಫ್ ತರ ಮಾಡ್ಕೊಂಡೆ. ಇದಕ್ಕೂ ಅಷ್ಟೇನೆ ಸೇಮ್. ಇಲ್ಲ ನೀವು ಇದಕ್ಕೆ ಸ್ಟೆಮ್ ಸ್ಟಿಚ್ ಬದಲು ಬ್ಯಾಕ್ ಸ್ಟಿಚ್ನು ಯೂಸ್ ಮಾಡ್ಕೋಬಹುದು, ಅದನ್ನು ಚೆನ್ನಾಗಿ ಕಾಣಿಸುತ್ತೆ. ಓಕೆ. ಇಷ್ಟೇನೆ. 2 ತರ ರೋಸುನು ಈಸಿ ಇದೆ, ಒಂದ್ಸಲ ಪ್ರಾಕ್ಟೀಸ್ ಮಾಡಿ ಗೊತ್ತಾಗ್ಬಿಡುತ್ತೆ. ಈ ತರ ಕಾಣಿಸುತ್ತೆ. ಇವತ್ತು ನಾನು ಡಬಲ್ ಕ್ರಾಸ್ ಸ್ಟಿಚ್ದು 3 ವೇರಿಯೇಷನ್ ನ ಹೇಳ್ಕೊಟ್ಟಿದ್ದೀನಿ. ಜೊತೆಗೆ ಬಿಲಿಯನ್ ನಾಟ್ದು 3 ತರ ರೋಸ್ ಹಾಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಓಕೆನಾ. ನಿಮ್ಗೆ ನನ್ನೆಲ್ಲ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.